ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಇವರು ಅಬ್ದುಲ್ ಹಮೀದ್ 1965ರ ಇಂಡೋ ಪಾಕ್ ಯುದ್ಧದಲ್ಲಿ ಅಪಾರ ಪರಾಕ್ರಮ ಮೆರೆದ ಹೆಮ್ಮೆಯ ಭಾರತೀಯ ಸೈನಿಕ. 1965ರ ಸೆಪ್ಟೆಂಬರ್ 9 ಹಾಗೂ 10ರಂದು ಪಂಜಾಬ್ನ ಖೇಮ್ಖರನ್ ಪ್ರದೇಶದ ಚೀಮಾಹಳ್ಳಿಯ ಬಳಿ ದೊಡ್ಡ ಸಂಖ್ಯೆಯ ಪಾಕಿಸ್ತಾನಿ ಸೈನಿಕರು ಅಮೆರಿಕ ನಿರ್ಮಿತ ಪ್ಯಾಟರ್ನ್ ಟ್ಯಾಂಕರ್ಗಳೊಂದಿಗೆ ಭಾರತೀಯ ಸೈನ್ಯದ ಮೇಲೆ ದಾಳಿ ಮಾಡುತ್ತಾರೆ. ಭಾರತೀಯ ಸೈನ್ಯದ ಬಳಿ ಆವಾಗ ಇದ್ದದ್ದು ಅಮೆರಿಕ ನಿರ್ಮಿತ ಶೆರ್ಮಾನ್ ಹಾಗೂ ಬ್ರಿಟನ್ ನಿರ್ಮಿತ ಸೆಂಚುರಿಯನ್ ಟ್ಯಾಂಕರ್ಗಳು. ಶೆರ್ಮಾನ್ ಟ್ಯಾಂಕರ್ಗಳು ಎರಡನೆಯ ವಿಶ್ವಯುದ್ಧದಲ್ಲಿ ಅಮೆರಿಕ ಹಾಗೂ ಮಿತ್ರ ರಾಷ್ಟ್ರಗಳು ನಡೆಸಿದ ದಾಳಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ಬಲಿಷ್ಠ ಟ್ಯಾಂಕರ್ಗಳು. ಆದರೂ ಅವತ್ತು ಚೀಮಾದ ಬಳಿ ನಡೆದ ಅಸಲ್ ಉತ್ತರ ಕಾಳಗದಲ್ಲಿ ನವೀನ ತಾಂತ್ರಿಕತೆಯ ಪ್ಯಾಟರ್ನ್ ಟ್ಯಾಂಕರ್ಗಳು ಭಾರತದ ಬಳಿ ಇದ್ದ ಶೆರ್ಮಾನ್ ಹಾಗೂ ಸೆಂಚುರಿಯನ್ ಟ್ಯಾಂಕರ್ಗಳ ಮೇಲೆ ನಿರ್ಣಾಯಕ ದಾಳಿ ನಡೆಸುತ್ತದೆ. ಭಾರತದ ಬಳಿ ಅವತ್ತು ಚೀಮಾದಲ್ಲಿ ಶೆರ್ಮಾನ್ ಟ್ಯಾಂಕರ್ನ ಒಂದಿಡೀ ಸ್ಕ್ವಾಡ್ರನ್ ಇದ್ದರೂ ಪಾಕಿಸ್ತಾನದ ದುಪ್ಪಟ್ಟು ಟ್ಯಾಂಕರ್ಗಳೊಂದಿಗೆ ಕಾಳಗಕ್ಕೆ ಇಳಿದಿತ್ತು. ಹೀಗೆ ಅಸಲ್ ಉತ್ತರ ಕಾಳಗದಲ್ಲಿ ಏನೇನೂ ಪಾಕಿಸ್ತಾನ ಸೈನ್ಯದ ಕೈಮೇಲಾಗುತ್ತಿದೆ ಎನ್ನುತ್ತಿದ್ದಾಗ ಭಾರತದ ಹೆಮ್ಮೆಯ ಸೇನಾನಿ ಅಬ್ದುಲ್ ಹಮೀದ್ ತನ್ನ ಬಳಿ ಇದ್ದಂತಹ RCL ಗನ್ನಿಂದ ಏಕಾಂಗಿಯಾಗಿ ಪಾಕಿಸ್ತಾನ ಸೇನೆಯ 6 ಪ್ಯಾಟರ್ನ್ ಟ್ಯಾಂಕರ್ಗಳನ್ನು ಮೊದಲ ದಿನ ನಾಶ ಮಾಡುತ್ತಾರೆ. ಮರುದಿನ ಅಂದರೆ ಸೆಪ್ಟೆಂಬರ್ 10ರ ಬೆಳಗ್ಗೆ ಪಾಕಿಸ್ತಾನ ಸೈನ್ಯ ಮತ್ತೊಮ್ಮೆ ದಾಳಿ ಮಾಡಿದಾಗ ಅಬ್ದುಲ್ ಹಮೀದ್ ಮತ್ತದೇ RCL ಗನ್ನಿಂದ ಇನ್ನೆರಡದ್ದು ಟ್ಯಾಂಕರ್ಗಳನ್ನು ಉಡಾಯಿಸುತ್ತಾರೆ. ಅದು ಓಪನ್ ಜೀಪ್ನಲ್ಲಿ ಕೇವಲ 10 ಮೀಟರ್ ದೂರದಲ್ಲಿ ನಿಂತು 12 ಗಂಟೆಗಳಲ್ಲಿ ಏಕಾಂಗಿಯಾಗಿ 8 ಪಾಕಿಸ್ತಾನಿ ಟ್ಯಾಂಕರ್ಗಳನ್ನು ಸ್ಫೋಟಿಸಿ 9ನೆಯ ಟ್ಯಾಂಕರ್ ಮೇಲೆ ದಾಳಿ ಮಾಡುವಾಗ ಪಾಕಿಸ್ತಾನಿ ಸೇನೆಯ ಪ್ರತಿದಾಳಿಯಲ್ಲಿ ಗಾಯಾಳಾಗಿ ವೀರ ಮರಣವನ್ನು ಅಪ್ಪುತ್ತಾರೆ. ಆದರೆ ಅಷ್ಟರಲ್ಲೇ ತನ್ನ ಪರಾಕ್ರಮದಿಂದ ಪಾಕಿಸ್ತಾನಿ ಸೈನ್ಯದ ಜಂಘಾಬಲ ಉಡಾಯಿಸಿದ ಅಬ್ದುಲ್ ಹಮೀದ್ ಕಾರಣದಿಂದ ಭಾರತದ ಸೈನ್ಯ ಅಸಲ್ ಉತ್ತರ ಕಾಳಗದಲ್ಲಿ ಜಯಶಾಲಿಯಾಗುತ್ತದೆ. ಇಂಥ ಮಹಾನ್ ಸೈನಿಕನ ಪರಾಕ್ರಮವನ್ನು ಮೆಚ್ಚಿ ಭಾರತ ಸರ್ಕಾರ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಪರಮ್ವೀರ್ ಚಕ್ರವನ್ನು ಮರಣೋತ್ತರವಾಗಿ ಅಬ್ದುಲ್ ಹಮೀದ್ ಅವರಿಗೆ ಕೊಟ್ಟು ಗೌರವಿಸಿದೆ. ಮೂಲತಃ ಉತ್ತರ ಪ್ರದೇಶದ ಗಾಜಿಪುರ ಜಿಲ್ಲೆಯ ಧರ್ಮಪುರದ ಅಬ್ದುಲ್ ಹಮೀದ್ ಅವರು ಓದಿದ ಧರ್ಮಪುರ್ನ ಶಾಲೆಗೆ ಅವರ ಹೆಸರನ್ನಿಟ್ಟು ಅಂದಿನ ಸರ್ಕಾರ ಅವರನ್ನು ಗೌರವಿಸಿತ್ತು. ಇದೀಗ ಈ ಶಾಲೆಯ ನವೀಕರಣದ ನೆಪದಲ್ಲಿ ಉತ್ತರ ಪ್ರದೇಶ ಸರ್ಕಾರ ಈ ಶಾಲೆಗಿದ್ದ ಪರಮ್ವೀರ್ ಚಕ್ರ ಅಬ್ದುಲ್ ಹಮೀದ್ ಶಾಲೆ ಹೆಸರನ್ನು ತೆಗೆದು PM ಶ್ರೀ ಸಂಯುಕ್ತ ವಿದ್ಯಾಲಯವೆಂದು ನಾಮಕರಣ ಮಾಡಿದೆ. ಶಾಲೆಯ ಎದುರು ಅಬ್ದುಲ್ ಹಮೀದ್ ಹೆಸರಿನಲ್ಲಿದ್ದ ಬೋರ್ಡನ್ನು ಕಿತ್ತೆಸೆಯಲಾಗಿದೆ. ಆದರೆ ಅಬ್ದುಲ್ ಹಮೀದ್ ಕುಟುಂಬಸ್ಥರು, ಅಭಿಮಾನಿಗಳು, ಊರವರು ಹಾಗೂ ಮಾಜಿ ಸೈನಿಕರು, ಸೇನಾಧಿಕಾರಿಗಳು ಇದರ ಬಗ್ಗೆ ದನಿ ಎತ್ತಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುತ್ತಲೇ ಉತ್ತರ ಪ್ರದೇಶ ಸರ್ಕಾರ ಪ್ಯಾಚ್ ವರ್ಕಿಗಿಳಿದು ಮೊದಲು ಸರ್ಕಾರಿ ದಾಖಲೆಗಳಲ್ಲಿ ಅಬ್ದುಲ್ ಹಮೀದ್ ಹೆಸರಿನಲ್ಲಿ ಯಾವ ಶಾಲೆಯೂ ಇರಲಿಲ್ಲ ಎಂದು ಭಂಡತನ ಪ್ರದರ್ಶಿಸಿದೆ. ಆದರೆ ಮಾಜಿ ಸೇನಾಧಿಕಾರಿಗಳು ಹಾಗೂ ಅಬ್ದುಲ್ ಹಮೀದ್ ಕುಟುಂಬಸ್ಥರು, ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ದಾಖಲಿಸುತ್ತಿದ್ದಂತೆ ಶಾಲೆಯ ಹೆಸರನ್ನು ಬದಲಾಯಿಸದೆ ಅದನ್ನು ಅಬ್ದುಲ್ ಹಮೀದ್ ಹೆಸರಿನಲ್ಲೇ ನವೀಕರಣ ಮಾಡಲಿದ್ದೇವೆ ಎಂದು ಹೇಳಿದ್ದಾರೆ. ಸದ್ಯಕ್ಕೆ ಉತ್ತರ ಪ್ರದೇಶ ಸರ್ಕಾರ ಒತ್ತಡಕ್ಕೆ ಮಣಿದಿದೆ ಎಂದು ತೋರಿದರೂ ಈ ಕೋಮುವಾದಿಗಳು, ಮುಸ್ಲಿಂ ದ್ವೇಷಿಗಳು ಮುಂದಿನ ದಿನಗಳಲ್ಲಿ ಸರ್ಕಾರಿ ದಾಖಲೆಗಳನ್ನು ತಿದ್ದಿಯೋ ಇಲ್ಲ ಇನ್ನೇನಾದರೂ ಮಾಡಿಯಾದರೂ ಅಬ್ದುಲ್ ಹಮೀದ್ ಹೆಸರನ್ನು ತೆಗೆದುಹಾಕಲು ಹವಣಿಸುವುದಂತೂ ಗ್ಯಾರಂಟಿ. ಅದಹಾಗೆ ಇವರು ದೇಶ, ಸೈನ್ಯ, ದೇಶ ಪ್ರೇಮ ಎಂದೆಲ್ಲ ದೇಶಕ್ಕೆ ಸರ್ಟಿಫಿಕೇಟ್ ಹಂಚುವವರು ಬೇರೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.